ಅನ್ನಭಾಗ್ಯ ಅಕ್ಕಿ ವಿತರಣೆಯಲ್ಲಿ ವ್ಯತ್ಯಾಸವಾಗಿರೋ ಬಗ್ಗೆ ಆಹಾರ ಸಚಿವ ಮುನಿಯಪ್ಪ ಸ್ಪಷ್ಟನೆ ನೀಡಿದ್ದಾರೆ. ಅಕ್ಕಿ ಇದೆ, ಒಂದೇ ಬಾರಿ 15 ಕೆಜಿ ಕೊಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ಸಾಧ್ಯವಿದೆ. ನಾವು ಹಣ ಕಟ್ಟಿದ್ದೇವೆ. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಮಗೆ ಒದಗಿಸಬೇಕು. ಸಾಗಾಣೆಗೆ ಸ್ವಲ್ಪ ಸಮಯವಾಗಿದೆ. ಹೀಗಾಗಿ ಮಾರ್ಚ್ ಅಂತ್ಯದೊಳಗೆ 15 ಕೆಜಿ ಕೊಡ್ತೇವೆ. ಏಪ್ರಿಲ್ ಇಂದ 10 ಕೆಜಿ ಸರಿಯಾಗಿ ಕೊಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರಿನ ಅಬ್ಬಿಗೆರೆಯಲ್ಲಿ ಪಡಿತರ ಅಕ್ಕಿಗಾಗಿ ಭಾರಿ ಹೈಡ್ರಾಮಾ ನಡೆದಿದೆ. ಟೋಕನ್ಗಾಗಿ ನೂರಾರು ಜನರು ಮುಗಿಬಿದ್ದಿದ್ದಾರೆ. ಟೋಕನ್ ನೀಡಲಾಗಿದೆ, ಮಾಲೀಕ ಜನರ ಮೇಲೆ ಟೋಕನ್ ಎಸೆದಿದ್ದಾನೆ. ಅಕ್ಕಿಗೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದ ಗ್ರಾಹಕರು ನ್ಯಾಯಬೆಲೆ ಅಂಗಡಿ ಮಾಲೀಕನ ವಿರುದ್ಧ ಸಿಡಿದೆದ್ದಿದ್ದಾರೆ. ರಾಜ್ಯದ ಹಲವೆಡೆ ಅನ್ನಭಾಗ್ಯದ ಅಕ್ಕಿ ಸಮಸ್ಯೆ ಎದುರಾಗಿದೆ. ಇದರ ಮಧ್ಯೆ ಶಿವಮೊಗ್ಗದ ಗಾಜನೂರು ರಸ್ತೆಯ ಹೊನ್ನಾಪುರ ಬಳಿ ಅನ್ನಭಾಗ್ಯದ ಅಕ್ಕಿಗೆ ಅಂಗಡಿ ಮಾಲೀಕರು ಕನ್ನ ಹಾಕಿದ್ದಾರೆ. ಅಕ್ಕಿಯನ್ನು ಆಹಾರ ಇಲಾಖೆಗೆ ಲಾರಿಯಿಂದಲೇ ಬೇರೆ ಕಡೆ ಶಿಫ್ಟ್ ಮಾಡುವ ದೃಶ್ಯವನ್ನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಪಡಿತರ ಆಹಾರ ಧಾನ್ಯ ತರುವ ಲಾರಿಯಿಂದ ಹೊನ್ನಾಪುರದ ಕ್ಯಾಂಟೀನ್ ಒಂದಕ್ಕೆ ಪಡಿತರ ಅಕ್ಕಿ ಚೀಲ ಶಿಫ್ಟ್ ಮಾಡ್ತಿರೋ ಬಗ್ಗೆ ಆರೋಪ ಕೇಳಿ ಬಂದಿದೆ. ಚಿಕ್ಕಮಗಳೂರಿನಲ್ಲಿ ದೇವರು ಕೊಟ್ಟರೂ ಪೂಜಾರಿ ಕೊಡ್ತಿಲ್ಲ ಅನ್ನೋ ಮಾತು ಕೇಳಿ ಬಂದಿದೆ. ಕಡೂರು ತಾಲೂಕಿನ ಸಿಂಗಟಗೆರೆ ಗ್ರಾಮದಲ್ಲಿ ಸೊಸೈಟಿ ಅಕ್ಕಿ ಕೊಡೋದ್ರಲ್ಲಿ ವಿತರಕನ ಕಣ್ಣಾ ಮುಚ್ಚಾಲೆ ಬಯಲಾಗಿದೆ. ಒಂದೊಂದು ಕಾರ್ಡ್ನಲ್ಲಿ 5 ರಿಂದ 10 ಕೆಜಿ ಅಕ್ಕಿ ಹಿಡಿದು ಕೊಡ್ತಿರೋ ಆರೋಪ ಕೇಳಿ ಬಂದಿದೆ. ಪಡಿತರ ವಿತರಕನ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು, ಬಡವರ ಅಕ್ಕಿ ತಿಂದ್ರೆ ನಿಮಗೆ ಒಳ್ಳೇದಾಗತ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ ಮನೆಯಿಂದ ತಂದು ಕೊಡಬೇಡಿ, ಸರ್ಕಾರ ಕೊಟ್ಟಿದ್ದು ಕೊಡಿ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು, ನಮಗೆ ಎಲ್ಲ ಗೈಡ್ಲೈನ್ಸ್ ಗೊತ್ತಿದೆ, ಅದರಂತೆ ಅಕ್ಕಿ ಕೊಡಿ ಎಂದಿದ್ದಾರೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡಿರೋದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅಂತ ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಧಾರ್ಮಿಕ ಮೀಸಲಾತಿ ಬೇಡ ಅಂತ ಅಂಬೇಡ್ಕರ್ ಹೇಳಿದ್ರು. ಧರ್ಮದ ಆಧಾರದಲ್ಲಿ ಮೀಸಲಾತಿ ನೀಡಿ ಸಮಾಜ ಒಡೆಯಲು ನೋಡ್ತಿದ್ದಾರೆ, ಮತ ಬ್ಯಾಂಕ್ ಗಟ್ಟಿ ಮಾಡಲು ನೋಡ್ತಿದ್ದಾರೆ. ಇನ್ನು RSS ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಕ್ಕೂ ಬೊಮ್ಮಾಯಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.